ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಿಜಾಬ್ ವಿವಾದದ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಅಂತ ಶಾಸಕ ತೆಂಗಿನಕಾಯಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಕ್ಷದೊಳಗಿನ ಭಿನ್ನಮತವನ್ನ ಮುಚ್ಚಿಕೊಳ್ಳೋದಕ್ಕೆ ಹಿಜಾಬ್ ಅಸ್ತ್ರವನ್ನ ರಾಜ್ಯ ಸರ್ಕಾರ ಪ್ರಯೋಗ ಮಾಡ್ತಾ ಇದೆ. ಅಭಿವೃದ್ಧಿಯನ್ನ ಮರೆತು ವಿವಾದವನ್ನ ಸೃಷ್ಟಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಅನಗತ್ಯ ವಿಷಯಗಳಲ್ಲಿ ಸರ್ಕಾರ ಟೈಮ್ ಪಾಸ್ ಮಾಡ್ತಾ ಇದೆ ಅಥವಾ ಟೈಮ್ ವೇಸ್ಟ್ ಮಾಡ್ತಾ ಇದೆ ಅಂತ ಶಾಸಕ ತೆಂಗಿನಕಾಯಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹುಬ್ಬಳ್ಳಿಯಲ್ಲಿ ಈ ರೀತಿ ಕಿಡಿಕಾರಿದ್ದಾರೆ. ಅಂದ್ರೆ ಈ ಒಂದು ಹಿಜಾಬ್ ವಿವಾದದ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕೈವಾಡ ಇದೆ. ಇನ್ನು ಸಾಕಷ್ಟು ಕೆಲಸ ಇದೆ, ಸರ್ಕಾರಕ್ಕೆ ಮಾಡುವಂತಹ ಕೆಲಸಗಳಿದೆ, ಅಭಿವೃದ್ಧಿ ಕೆಲಸಗಳಿದೆ. ಆದ್ರೆ ಅದೆಲ್ಲವನ್ನೂ ಕೂಡ ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆ ಸರ್ಕಾರ. ಪಕ್ಷದೊಳಗಿನ ಭಿನ್ನಮತವನ್ನ ಮುಚ್ಚಿಕೊಳ್ಳೋದಕ್ಕೆ ಹಿಜಾಬ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ ಅಂತ ಶಾಸಕ ತೆಂಗಿನಕಾಯಿ ಕಿಡಿಕಾರಿದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಮಾಡೋ ಕೆಲಸ ಸಾಕಷ್ಟು ಅದ. ಮಾಡೋ ಕೆಲಸ ಬಿಟ್ಟು ಮಾಡಬಾರ್ದು, ಮಾಡೋ ಕೆಲಸಕ್ಕೆ ಇವತ್ತು ಕೈ ಹಾಕ್ತಕ್ಕಂಥದ್ದನ್ನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇವತ್ತು ಯಾರೂ ಕೂಡ ಸನ್ಮಾನ್ಯ ಶಿಕ್ಷಣ ಸಚಿವರು ಹಿಜಾಬ್ ಹಾಕಬೇಕಂತ ಯಾವುದು ನನಗನ್ಸ್ಬಿಟ್ಟು ಯಾವ ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿನಿಯರಾಗಲಿ ಅಲ್ಪಸಂಖ್ಯಾತರಾಗಲಿ ಯಾರೂ ಕೇಳಿದ್ದಿಲ್ಲ. ಯಾರೂ ಕೇಳಲಿಲ್ಲ ಅಂದ್ರೂ ಸದ್ಯಕ್ಕೆ ಇವತ್ತು ಕಾಂಗ್ರೆಸ್ಸಿನ ಒಳಬೇಗುದಿಯನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಈ ರೀತಿಯಾಗಿರ್ತಕ್ಕಂಥ ಹೊಸ ಪ್ರಯತ್ನ ಮಾಡುವಂಥದ್ದನ್ನು ಮತ್ತು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದೆ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ನೀತಿ ಸಂಹಿತೆ ಸಮವಸ್ತ್ರ ಸಂಹಿತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದಿದ್ದಾಗೂ ಕೂಡ ಇವತ್ತು ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಭಾವನೆಗಳು ಬರಬಾರ್ದು ಅಂತಕ್ಕಂಥ ಕಾರಣಕ್ಕಾಗಿ ವಸ್ತ್ರ ಸಂಹಿತೆಯನ್ನು ರಾಜ್ಯ ಸರ್ಕಾರ ಹಿಂದೂ ಮಾಡಿತ್ತು. ಮತ್ತು 2022ರಲ್ಲಿ ಇದರ ವಿಷಯ ಬಂದಾಗ ಕೋರ್ಟು ಕೂಡ ಇದನ್ನು ಎತ್ತಿ ಹಿಡಿತಕ್ಕಂಥ ಕೆಲಸ ಆಗಿದೆ. ಅವರನ್ನು ಹೊರಗಾಡಿದಂಥ ಸಂದರ್ಭದಲ್ಲಿ ಮಾಡಿದಾಗ ಸರಿಯಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೋರ್ಟ್ ಕೂಡ ನ್ಯಾಯಾಲಯ ಕೂಡ ಆದೇಶ ಮಾಡುವಂಥದ್ದಾಗಿತ್ತು. ಹೀಗಾಗಿ ಇದು ವಿನಾಕಾರಣ